ನಮಸ್ತೆ ಎಲ್ಲರಿಗೂ. ಸಮಸ್ತ ಜನತೆಗೆ ಬಸವಣ್ಣ ಜಯಂತಿ ಹಾಗೂ ಅಕ್ಷಯ ತೃತೀಯದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಬಸವಣ್ಣನ ಜಯಂತಿಯನ್ನು ಯಾಕೆ ಆಚರಣೆ ಮಾಡಲಾಯಿತು ಅನ್ನೋದ್ರ ಬಗ್ಗೆ, ಅಂದರೆ ಮೊದಲು ಎಲ್ಲಿ ಪ್ರಾರಂಭ ಮಾಡಿದ್ರು ಅನ್ನೋದನ್ನು ಕೂಡ ತಿಳಿಸ್ತೀನಿ. ಹಾಗೆಯೇ ಅಕ್ಷಯ ತೃತೀಯ ಬಗ್ಗೆ ಒಂದು ಸಣ್ಣದಾಗಿರ್ತಕ್ಕಂಥ ಕಥೆನೂ ಕೂಡ ಹೇಳ್ತೀನಿ. ಎಲ್ಲದೂ ಕೂಡ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೂರಾರು ವರ್ಷಗಳ ಹಿಂದೆ ದಾವಣಗೆರೆಯಲ್ಲಿ ವಿರಕ್ತ ಮಠಾಧ್ಯಕ್ಷರಾದಂತಹ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಹರ್ಡೇಕರ್ ಮಂಜಪ್ಪ ಅವರಿಂದ ಈ ಒಂದು ಬಸವನ ಜಯಂತಿಗೆ ಚಾಲನೆ ದೊರೆಯಿತು. ಅಂದಿನಿಂದ ಪ್ರತಿಯೊಂದು ಊರುಗಳಲ್ಲಿ ಇರಬಹುದು ಅಥವಾ ಒಂದು ಊರಲ್ಲೇ ವಿಧ ವಿಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಜನರು ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ನೋಡೋದಾದರೆ ಕೆಲವರು ಹಸುಗಳನ್ನೆಲ್ಲ ಶೃಂಗಾರ ಮಾಡಿ ವಿಶೇಷ ಖಾದ್ಯಗಳನ್ನು ಮಾಡಿ ನೈವೇದ್ಯ ಕೊಡುವಂಥದ್ದಾಗಿರಬಹುದು, ಅಥವಾ ಹಸುಗಳನ್ನು ಶೃಂಗಾರ ಮಾಡಿ ಆವತ್ತಿನ ದಿನ ಮನೆ ಒಳಗೆ ಕರ್ಕೊಂಬಂದು ಪೂಜೆ ಮಾಡಿ ಆ ಹಸುಗಳಿಗೆ ಅಂದರೆ ಎತ್ತುಗಳಿಗೆ ದವಸ ಧಾನ್ಯಗಳನ್ನು ತಿನ್ನಿಸೋದಿರ್ಬೋದು, ಅಥವಾ ಹಣ್ಣು ಹಂಪಲುಗಳನ್ನು ತಿನ್ನಿಸುವಂತಹ ಒಂದು ಕಾರ್ಯನೂ ಕೂಡ ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ. ಇನ್ನು ಕೆಲವು ಕಡೆ ದಾಸೋಹಗಳನ್ನು ಮಾಡಲಾಗುತ್ತೆ. ಅದೇ ರೀತಿಯಾಗಿ ವಚನ ಗಾಯನ ಮತ್ತು ಬಸವಣ್ಣನವರ ಬಗ್ಗೆ ಒಂದು ಭಾಷಣ ಪ್ರವಚನಗಳನ್ನು ಕೂಡ ಮಾಡೋದ್ರ ಮೂಲಕ ಬಸವನ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಅಕ್ಷಯ ತೃತೀಯ ಬಗ್ಗೆ ನೋಡೋದಾದರೆ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಕಥೆಯನ್ನು ಕೂಡ ಹೇಳ್ತೀನಿ. ಹಾಗೆಯೇ ಅಕ್ಷಯ ತೃತೀಯ ದಿನ ಏನನ್ನು ಮಾಡಬೇಕು, ಯಾವುದನ್ನು ಮನೆಗೆ ತರಬೇಕು, ಆಮೇಲೆ ಏನು ಪೂಜೆ ಮಾಡಬೇಕು, ಅದಕ್ಕೆ ಸಮಯ ಏನು, ಅದೇ ರೀತಿಯಾಗಿ ಏನು ದಾನ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ, ಆಗ ನಿಮಗೆ ಕಂಪ್ಲೀಟಾಗಿ ಇದರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಿ ಪಾಂಡವ ಮತ್ತು ಕೌರವರ ಮಧ್ಯೆ ಭಿನ್ನಾಭಿಪ್ರಾಯಗಳಿಂದ, ಅಂದರೆ ಕೌರವರ ಒಂದು ದುರಾಸೆಯಿಂದ ಪಾಂಡವರನ್ನು ವನವಾಸಕ್ಕೆ ತಳ್ಳಿದಾಗ ಆ ಒಂದು ಸಂದರ್ಭದಲ್ಲಿ ವನವಾಸದಲ್ಲಿ 1 ವರ್ಷ ಅಜ್ಞಾತವಾಸವನ್ನು ಕೂಡ ಮಾಡಿದರು. ಸೊ ಆ ಸಂದರ್ಭದಲ್ಲಿ ಏನಾಯಿತು, ಅಲ್ಲಿ ಪಾಂಡವರೆಲ್ಲರೂ ಅರಣ್ಯಕ್ಕೆ ಹೋಗುವ ಸಂದರ್ಭ ಬಂದಾಗ ಅವರನ್ನು ತುಂಬ ಗೌರವಿಸುವಂತಹ ಜನರು ಕೂಡ ಮನಸ್ಸನ್ನು ನೊಂದ್ಕೊಂಡ್ಬಿಟ್ಟು ಅವ್ರ ಜೊತೆನೇ ಹೋಗಿರ್ತಾರೆ. ಅಂದರೆ ಅಲ್ಲಿ ಏನು ಪ್ರಜೆಗಳಿರ್ತಾರಲ್ಲ, ಪಾಂಡವರ ಒಂದು ಅನುಯಾಯಿಗಳಂದರೆ ಅವರ ಒಂದು ನೀತಿ ನಿಷ್ಠೆ ಧರ್ಮಗಳನ್ನು ಪಾಲನೆ ಮಾಡುವಂತಹ ಪ್ರಜೆಗಳೆಲ್ಲರೂ ಕೂಡ ನಾವು ಕೂಡ ಪಾಂಡವರ ಜೊತೆನೇ ಅವರ ಒಂದು ವನವಾಸದಲ್ಲಿ ಭಾಗಿಯಾಗ್ತೀವಿ ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಅವರಿಗೆ 2 ದಿನ ಕಳೆದು ಬಿಡುತ್ತೆ. ಅರಣ್ಯಕ್ಕೆ ಹೋದಾಗ ತುಂಬ ಹಶ್ವಾಗುತ್ತೆ ಜೊತೆಗೆ ಹೋದಂತಹ ಪ್ರಜೆಗಳಿಗೆ. ಹಶುವನ್ನು ತಾಳಲಾರದೆ ಹಶು ಅಂತೇಳಿ ಯುಧಿಷ್ಠರನ್ನು ಕೇಳ್ತಾ ಇರಬೇಕಾದ್ರೆ ಇಲ್ಲಿ ವಾಸ್ತವ ಹೇಳಬೇಕಂದ್ರೆ ಪಾಪ ಪಾಂಡವರು ಕೂಡ ಯಾವುದೇ ರೀತಿಯ ಊಟ ಇರ್ಬೋದು, ತಿನ್ನೋದಕ್ಕೆ ಏನೋ ಹಣ್ಣು ಹಂಪಲುಗಳು ಕೂಡ ಇರೋದಿಲ್ಲ. ಆ ಸಂದರ್ಭದಲ್ಲಿ ಯುಧಿಷ್ಠರನಿಗೆ ಅಂದರೆ ಧರ್ಮರಾಯನಿಗೆ ಸಂಕಷ್ಟ ಪರಿಸ್ಥಿತಿ ಎದುರಾಗುತ್ತೆ. ಆಗ ಸೂರ್ಯನಾರಾಯಣನ ಕುರಿತು ಪ್ರಾರ್ಥನೆ ಮಾಡ್ತಾರೆ ಯುಧಿಷ್ಠಿರ ಧರ್ಮರಾಯ ಅವರು. ಆಗ ಸೂರ್ಯನಲ್ಲಿ ಇರುವಂತಹ ನಾರಾಯಣ ಪ್ರತ್ಯಕ್ಷನಾಗಿಬಿಟ್ಟು ಒಂದು ಅಕ್ಷಯ ಪಾತ್ರೆ ಮತ್ತು ಸೌಟನ್ನು ಯುಧಿಷ್ಠರನಿಗೆ ಕೊಡ್ತಾನೆ. ಆ ಒಂದು ಅಕ್ಷಯ ಪಾತ್ರೆಯ ಮೂಲಕ ಈ ಧರ್ಮರಾಯ ಏನು ಮಾಡ್ತಾನೆ, ಮೊದಲಿಗೆ ದ್ರೌಪದಿ ಕೈಯಲ್ಲಿ ಕೊಡ್ತಾನೆ. ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಪ್ರಜೆಗಳೆಲ್ಲರಿಗೂ ಇಲ್ಲಿ ಅಸ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ನೀನು ಊಟಕ್ಕೆ ಬಡಿಸು ಅಂತ ಹೇಳಿ ದ್ರೌಪದಿಗೆ ಕೊಟ್ಟಾಗ ದ್ರೌಪದಿ ಅದನ್ನು ಒಂದು ಸೈಡಿಗೆ ತಗೊಂಡೋಗಿ, ಅರಣ್ಯದಲ್ಲಿ ಕೋಣೆ ಬರೋದಿಲ್ಲ, ಸೈಡಿಗೆ ತಗೊಂಡೋಗ್ಬಿಟ್ಟು ದೇವರನ್ನು ಪ್ರಾರ್ಥನೆ ಮಾಡಿಬಿಟ್ಟು ಯಾರ್ಯಾರಿಗೆ ಏನೇನು ಊಟ ಬೇಕಾಗಿರುತ್ತಲ್ಲ, ಸೊ ಆ ಎಲ್ಲ ಊಟವನ್ನು ಅವಳು ಪ್ರಾರ್ಥನೆ ಮಾಡ್ತಾಳೆ. ಅಷ್ಟು ಊಟ ಕೂಡ ಆ ಅಕ್ಷಯ ಪಾತ್ರದಿಂದ ಅಕ್ಷಯ ರೂಪದಲ್ಲಿ ಉದ್ಭವ ಆಗುತ್ತೆ. ಅಷ್ಟು ಜನಕ್ಕೂ ಕೂಡ ಅನ್ನ ಸಾಂಬಾರು ರಸಾಯನಗಳಿರ್ಬೋದು, ಪಾನೀಯಗಳಿರ್ಬೋದು, ಹಣ್ಣು ಹಂಪಲುಗಳು, ತಾಂಬೂಲಗಳು ಪ್ರತಿಯೊಂದನ್ನು ಕೂಡ ಅಕ್ಷಯ ಪಾತ್ರೆಯಿಂದ ಅವಳು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಕೂಡ ಕೊಡ್ತಾ ಇರ್ತಾಳೆ. ಇದು ಒಂದು ಪ್ರತೀತಿ ಇದೆ. ಪಾಂಡವರ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಸೂರ್ಯನಾರಾಯಣ ಕೊಟ್ಟಂತಹ ಅಕ್ಷಯ ಪಾತ್ರೆಯಿಂದ ನಾವು ಎಷ್ಟೆಷ್ಟು ಬಡಿಸ್ತೀವೋ ಅಷ್ಟಷ್ಟು ಅದರಲ್ಲಿ ಮತ್ತೆ ಉತ್ಪತ್ತಿ ಆಗ್ತಾ ಇರುತ್ತೆ, ಅಂದರೆ ಉದ್ಭವ ಆಗ್ತಾ ಇರುತ್ತೆ. ಆಹಾರ ಪದಾರ್ಥ ಇರ್ಬೋದು ಅಥವಾ ಏನೇ ಇರ್ಬೋದು, ಅದರಿಂದ ಎಲ್ಲರೂ ಕೂಡ ಊಟ ಮಾಡಿ ಸಂತುಷ್ಟರಾಗಿರ್ತಾರೆ ಅಂತಲೂ ಕೂಡ ಈ ಕಥೆಯ ಒಂದು ಪ್ರತೀತಿ. ನೋಡಿ, ಅಕ್ಷಯ ಪಾತ್ರೆ ಅಂದರೆ ಮೊದಲಿಗೆ ಅವರು ಬಳಸಿದ್ದು ಊಟಕ್ಕೆ ಮಾತ್ರ. ಆ ನಂತರ ಯಾರಿಗೆಲ್ಲ ಏನೇನೇನೋ ಬೇಕಾಗಿರುತ್ತೆ ಅದೆಲ್ಲದನ್ನು ಕೂಡ ದ್ರೌಪದಿ ಆ ಒಂದು ಅಕ್ಷಯ ಪಾತ್ರೆ ಮತ್ತು ಸೌಟಿನ ಮೂಲಕ ಬಡಿಸ್ತಾ ಇರ್ತಾಳೆ. ಮೊದಲ ಪ್ರಾಧಾನ್ಯತೆ ಯಾವುದಕ್ಕೆ ಕೊಟ್ಟಿರ್ತಾರೆ ಅಂದರೆ ಅನ್ನಕ್ಕೆ ಮಾತ್ರ.
ಅಂದರೆ ಅಶ್ವವನ್ನು ನೀಗಿಸೋದಕ್ಕೆ ಆ ಪಾತ್ರೆಯನ್ನು ಬಳಸ್ಕೊಂಡಿರ್ತಾರೆ. ಅಕ್ಷಯ ಅಂದರೆ ಇನ್ನೂ ಜಾಸ್ತಿ ಆಗುವಂಥದ್ದು. ನಾವು ಏನನ್ನೇ ಒಂದು ಬಯಸಿದರೂ ಕೂಡ ಏನನ್ನು ನಾವು ಮೊದಲು ಕೊಡ್ತೀವಲ್ಲ ಅದು ದೇವರು ಅದ್ರ 2 ಪಟ್ಟು ಆಗಲಿ ಅಂತ ಹೇಳಿ ಆಶೀರ್ವದಿಸಿರ್ತಾನೆ ಅನ್ನೋದು ಒಂದು ಇದರ ನಂಬಿಕೆ ಆಗಿದೆ. ಹಾಗಾಗಿ ಅಕ್ಷಯ ತೃತೀಯ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಇರ್ತೀವಿ. ಇದರ ಒಂದು ಶಾಸ್ತ್ರದ ಪ್ರಕಾರ ಹೇಳಬೇಕು ಅಂದರೆ ಅಮೃತ ತುಂಬಿದ ಕಳಸದ ಮುಹೂರ್ತ, ಅಷ್ಟೊಂದು ವಿಶೇಷ ಈ ಅಕ್ಷಯ ತೃತೀಯದ್ದು ಅಂತ ಹೇಳ್ತಾರೆ. ಅಕ್ಷಯ ತೃತೀಯ ದಿನ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ, ಎಲ್ಲರ ಒಂದು ನಂಬಿಕೆ ಕೂಡ ಹೌದು. ಅದೇ ರೀತಿಯಾಗಿ ಅನ್ನ ಸಂತರ್ಪಣೆ ಎಲ್ಲಿ ಮಾಡ್ತಾರಲ್ಲ, ಸೊ ಅಲ್ಲಿ ಹೋಗಿ ಅಕ್ಕಿ ಬೇಳೆನೂ ಕೂಡ ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಎಷ್ಟೋ ಜನ್ಮದ ಪಾಪಕರ್ಮಗಳು ಕೂಡ ಪರಿಹಾರ ಆಗ್ತವೆ ಅನ್ನೋದು ಒಂದು ನಂಬಿಕೆ ಇದೆ. ಅದು ಸತ್ಯನೂ ಕೂಡ. ಎಷ್ಟೋ ಜನರಿಗೆ ದಾನ ಧರ್ಮಗಳನ್ನು ಮಾಡಿದಾಗ ಪುಣ್ಯ ಪ್ರಾಪ್ತಿಯಾಗುತ್ತೆ. ಅದೇ ರೀತಿಯಾಗಿ ಈ ದಿನ ಅಕ್ಷಯ ತೃತೀಯ ದಿನ ಎಲ್ಲೆಲ್ಲ ಅನ್ನ ಸಂತರ್ಪಣೆ ಮಾಡ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಅಕ್ಕಿ ಮತ್ತು ಬೇಳೆಗಳನ್ನು ದಾನ ಕೊಡೋದ್ರಿಂದ ತುಂಬ ಒಳ್ಳೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಇವತ್ತಿನ ದಿನ ತುಂಬ ವಿಶೇಷ ಅಂತ ಹೇಳ್ತಾರೆ. ಯಾಕೆ ಇವತ್ತಿನ ದಿನವೇ ಶ್ರೇಷ್ಠ ಅಂತಂದರೆ ವೈಶಾಖ ಮಾಸದಲ್ಲಿ ಸೂರ್ಯ ಮೇಷರಾಶಿಯಲ್ಲಿ ಸಂಚಾರ ಮಾಡಿದಾಗ ನಾವು ಮಾಡಿದಂತಹ ದಾನ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಈ ಸಲ 30ನೇ ತಾರೀಕು ಬುಧವಾರ ರೋಹಿಣಿ ನಕ್ಷತ್ರ, ಶೋಭನ ಯೋಗ ಅತ್ಯಂತ ಶುಭ ಫಲವನ್ನು ತರುತ್ತಾನೆ ಅಂತ ಕರೆಯಲಾಗುತ್ತೆ. ಈ ಅಕ್ಷಯ ತೃತೀಯದಂದು ಶುಭ ಫಲ, ಅಮೃತ ಯೋಗ, ಸರ್ವಾರ್ಥ ಸಿದ್ಧಿಯೋಗ ಪ್ರಾಪ್ತಿಯಾಗುತ್ತೆ ಅಂತ ಕರೀತಾರೆ. ಇವತ್ತಿನ ದಿನ ಲಕ್ಷ್ಮೀ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಧರ್ಮದ ಪ್ರಕಾರ ನಿಜ. ನೋಡಿ, ಇವತ್ತಿನ ದಿನ ಪೂಜೆಗಳನ್ನು ಕೆಲವೊಂದು ಹಂತವಾಗಿ ಸಮಯಗಳನ್ನು ಹೇಳಲಾಗಿದೆ ಪಂಚಾಂಗದ ಪ್ರಕಾರ. ಮೊದಲನೇ ಪೂಜೆ 4:20ರಿಂದ 5-7 ನಿಮಿಷದವರೆಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಹಾಗೆ ಎರಡನೇ ಪೂಜಾ ಸಮಯ ಅಂದರೆ 5:52ರಿಂದ 7:34 ಒಂದು ಸಮಯದಲ್ಲಿ. ಮೂರನೇ ಒಂದು ಸಮಯ ಅಂದರೆ 7:36ರಿಂದ 9:12 ನಿಮಿಷದಲ್ಲಿ. ಹಾಗೆ ಕೊನೆಯದಾಗಿ 10:45ರಿಂದ ಮಧ್ಯಾಹ್ನ 12:20 ಒಂದು ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಈಗೇನು ನಾನು ಹೇಳಿದ್ನಲ್ಲ, 10:45ರಿಂದ ಮಧ್ಯಾಹ್ನ 12:20 ನಿಮಿಷದಲ್ಲಿ ಪೂಜೆ ಮಾಡೋದ್ರಿಂದ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದು ಒಂದು ಪಂಚಾಂಗದ ಪ್ರಕಾರ ತಿಳಿಸಲಾಗಿದೆ. ಇವತ್ತಿನ ದಿನ ಬಂಗಾರ ಬೆಳ್ಳಿ ಖರೀದಿಗೆ ಯಾವ ಸಮಯ ಸೂಕ್ತ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಬಂಗಾರದ ಖರೀದಿಗೆ ಮಧ್ಯಾಹ್ನ 1:25ರಿಂದ ಸಂಜೆ 4 ಗಂಟೆಯವರೆಗೆ ಒಳ್ಳೆಯ ಸಮಯ. ಅದು ಸಿಂಹ ಲಗ್ನ ಆಗಿರುತ್ತೆ ಅಂತ ಹೇಳ್ತಾರೆ. ಬೆಳ್ಳಿಗೆ ಬೆಳಗ್ಗೆ 8:48ರಿಂದ 11 ಗಂಟೆಯ ಒಳಗೆ ಬೆಳ್ಳಿ ವಸ್ತುಗಳನ್ನು ಅಂದರೆ ಮೂರ್ತಿಗಳಿರ್ಬೋದು ಅಥವಾ ಏನೇ ಪೂಜಾ ಸಾಮಗ್ರಿಗಳನ್ನು ಖರೀದಿಗೆ ಒಳ್ಳೆಯ ಸಮಯ, ಸೂಕ್ತ ಸಮಯ ಅಂತ ಕರೆಯಲಾಗುತ್ತೆ. ಹಾಗೆಯೇ ವಾಹನಗಳ ಖರೀದಿಗೆ 1:25ರಿಂದ 2:52 ನಿಮಿಷದಲ್ಲಿ ನಾವು ವಾಹನ ಖರೀದಿ ಮಾಡಿದರೆ ತುಂಬ ಒಳ್ಳೆಯದು. ಅಲ್ಲಿ ಮಿಥುನ ಲಗ್ನ ಬರುತ್ತೆ. ಮಕ್ಕಳ ಎಜುಕೇಷನ್ಗೆ ಸಂಬಂಧಿಸಿದಂತೆ ಬೆಳಗ್ಗೆ 8:45ರಿಂದ 11:05 ನಿಮಿಷದ ಒಂದು ಸಮಯದಲ್ಲಿ ಪುಸ್ತಕಗಳಿರ್ಬೋದು, ಅವರ ಬರವಣಿಗೆ ಲೇಖನಗಳಿರ್ಬೋದು, ಏನನ್ನೇ ಆಗಲಿ ನಾವು ಒಂದು ಮನೆಗೆ ಕೊಳ್ಳೋದ್ರಿಂದ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಧರ್ಮದ ಪ್ರಕಾರ ತಿಳಿಸಲಾಗಿರುವಂಥದ್ದು. ಹಾಗೆಯೇ ದಾನ ಏನು ಮಾಡಬೇಕು ಅಂದರೆ ಇವತ್ತು ಅರಿಶಿನ ಮತ್ತು ಕುಂಕುಮವನ್ನು ದೇವಸ್ಥಾನಗಳಿಗೆ ಅಥವಾ ಮುತ್ತೈದರಿಗೆ ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ನಾವು ಕೊಬ್ಬರಿ ಬಟ್ಲಲ್ಲಿ ಹಾಕಿ ಕೊಡಬೇಕಾಗುತ್ತೆ ಅರಿಶಿನ ಮತ್ತು ಕುಂಕುಮವನ್ನು. ಹಾಗೆಯೇ ಬೆಲ್ಲ ಮತ್ತು ತುಪ್ಪವನ್ನು ಕೂಡ ದೇವಸ್ಥಾನಕ್ಕೆ ದಾನ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಚಂದನದ ಕಟ್ಟಿಗೆ ಅಥವಾ ಚಂದನದ ಪುಡಿಯನ್ನು ಕೂಡ ದೇವಸ್ಥಾನಕ್ಕೆ ಕೊಡೋದ್ರಿಂದ ಎಷ್ಟೋ ಒಂದು ಕರ್ಮ ಫಲಗಳು ಮುಕ್ತಿ ಆಗುತ್ತೆ ಇವತ್ತಿನ ದಿನ ಅಂತಲೂ ಕೂಡ ಧರ್ಮಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ. ಹೂವಿನ ದಾನವನ್ನು ಕೂಡ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನನಗೆಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.